ತಪ್ಪುಗಳು, ಸೋಲುಗಳು, ಅವಮಾನಗಳು, ನಿರಾಸೆಗಳು, ತಿರಸ್ಕಾರಗಳು ಇವುಗಳೆಲ್ಲವೂ ಉನ್ನತಿ ಮತ್ತು ಬೆಳವಣಿಗೆಯ ಭಾಗಗಳು. ಯಾವ ವ್ಯಕ್ತಿಯೂ ಈ ಅನುಭವಗಳಿಂದ ಹಾದು ಹೋಗದೆ ಜೀವನದಲ್ಲಿ ಗೌರವದ ಸ್ಥಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತೇಜಸ್ವಿನಿ ಆಚಾರ್ಯ ಕನ್ನಡ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, ನಾನು ನನ್ನ ಟ್ಯೂಷನ್ ಸ್ಟೂಡೆಂಟ್ಸ್ ಜೊತೆಗೇ ಜಾಸ್ತಿ ವಿಡಿಯೋಸ್ ಅಪ್ಲೋಡ್ ಮಾಡೋದು. ಆ್ಯಂಡ್ ಅಗೇನ್ ನಮ್ಮ ಟ್ಯೂಷನಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಅರೇಂಜ್ ಮಾಡಿದೆ. ಬಿಕಾಸ್ ಮಕ್ಕಳಿಗೆ ಖಾಲಿ ಓದುವಂಥದ್ದಲ್ಲ, ಅದರ ಜೊತೆಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ ಮಕ್ಕಳ ಕೈಯಿಂದ ಮಾಡಿಸಿದ್ರೆ ಅವರು ಇನ್ನೂ ಆಕ್ಟಿವ್ ಆಗ್ತಾರೆ ಅನ್ನೋ ಕಾನ್ಸೆಪ್ಟಿಗೋಸ್ಕರ ಪ್ರತಿ ಮಂತ್ ನನ್ನ ಟ್ಯೂಷನ್ ಸ್ಟೂಡೆಂಟ್ಸಿಗೆ ಒಂದು ದಿವಸ ಕಾಂಪಿಟೇಷನ್ ಅಂತ ಅರೇಂಜ್ ಮಾಡ್ತೇನೆ. ಆ್ಯಂಡ್ ಈ ವರ್ಷ ಸ್ವಲ್ಪ ಸ್ಪೆಷಲ್ ಆಗಿ ಅರೇಂಜ್ ಮಾಡ್ತಿದ್ದೇನೆ. ಅದೇನಂದ್ರೆ ಜಡ್ಜಸ್ ಅನ್ನು ಹೊರಗಡೆಯಿಂದ ನಾನು ಕರೆದಿದ್ದೇನೆ. ಸೊ ಅದೊಂದು ಸ್ಪೆಷಲ್. ಸೊ ಮಕ್ಕಳಿಗೆ ಅವರ ಕೈಯಿಂದನೇ ಬ್ಯಾನರ್ ಪ್ರಿಪೇರ್ ಮಾಡ್ಲಿಕ್ಕೆ ಹೇಳಿದೆ. ಆ್ಯಂಡ್ ಫೋಟೋಗ್ರಫಿ ಟೀಮ್, ಡಿಸಿಪ್ಲಿನ್ ಟೀಮ್ ಇರ್ಬೋದು, ಆ್ಯಂಡ್ ಫುಡ್ ಟೀಮ್ ಇರ್ಬೋದು, ಆ್ಯಂಡ್ ಯೂನಿಫಾರ್ಮ್ ಅಂತ ನಾನು ಸೆಟ್ ಮಾಡಿದ್ದೆ. ಸೊ ಎಲ್ಲರೂ ಕೂಡ ಒಂದೇ ಥರ ಡ್ರೆಸ್ ಹಾಕಿ ಮುದ್ದಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ರು. ಆ್ಯಂಡ್ ನಾನು ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದ್ದು ಸಂಡೇ. ಯೂಶುವಲಿ ಸಂಡೇ ಮಾತ್ರ ನಮಗೆ ಫ್ರೀ ಸಿಕ್ಕುವಂಥದ್ದು. ಬೇರೆ ಎಲ್ಲ ಟೈಮ್ ಸ್ಟಡೀಸ್, ಎಕ್ಸಾಮ್ಸ್ ಎಲ್ಲ ಇರೋದ್ರಿಂದ ಅದು ಕೂಡ ಸೆಟ್ ಮಾಡಬೇಕಾಗ್ತದೆ. ಸೊ ನಾನು ಸ್ಟಾರ್ಟ್ ಮಾಡಿದ್ದು 2 ಗಂಟೆ ಟೈಮಿಗೆ, 2 ಗಂಟೆಗೆ ಬರಲಿಕ್ಕೆ ಹೇಳಿದ್ದೆ. ಮತ್ತು ಆ ಬ್ಯಾನರ್ ಎಲ್ಲ ಸೆಟ್ ಮಾಡಿ, ಬಿಕಾಸ್ ಸಣ್ಣ ಪ್ರೋಗ್ರಾಮ್ ಆಗಿರಲಿ ದೊಡ್ಡ ಪ್ರೋಗ್ರಾಮ್ ಆಗಿರಲಿ ಮಕ್ಕಳಿಗೆ ಸಿಸ್ಟಮ್ಯಾಟಿಕ್ ಆಗಿ ಹೇಳಿಕೊಟ್ರೆ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ 9th ಮತ್ತು 10th ಆಮೇಲೆ ಸೆಕೆಂಡ್ PUC ಸ್ಟೂಡೆಂಟ್ಸಿಗೆ ನಾನು ಕೆಲವು ವರ್ಕ್ ಕೊಟ್ಟಿದ್ದೆ. ಡಿಸಿಪ್ಲಿನ್ ಮಿನಿಸ್ಟರ್, ಹೆಡ್ ಬಾಯ್, ಹೆಡ್ ಗರ್ಲ್, ಈ ರೀತಿ ಡಿಫ್ರೆಂಟ್ ಕ್ಯಾಟಗರಿ ಆಗಿ ಮಾಡಿದ್ದೆ. ಆ್ಯಂಡ್ ಅಕಾರ್ಡಿಂಗ್ ಟು ದ ಡಿಫ್ರೆಂಟ್ ಇನ್ಚಾರ್ಜು ಎಲ್ಲ ಮಕ್ಕಳು ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನನಗಂತೂ ತುಂಬ ಖುಷಿ ಆಯಿತು. ಬಿಕಾಸ್ ಯಾವ ಟೀಮಿಗೆ ಯಾವ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೇನೆ ಅದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರು ಇಷ್ಟು ಚೆನ್ನಾಗಿ ಮಾಡಿದ್ದಕ್ಕೆ ಈ ಡ್ರಾಯಿಂಗ್ ಕಾಂಪಿಟೇಷನ್ ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಆ್ಯಂಡ್ ನಾನು ಅರೌಂಡ್ 3ಗೆ ಸ್ಟಾರ್ಟ್ ಮಾಡಿದೆ. 2 ಗಂಟೆಗೆ ಮಕ್ಕಳನ್ನು ಕರೆದು ಎಲ್ಲ ಸೆಟ್ ಮಾಡಿ ನಮ್ಮದೊಂದು ಡಾನ್ಸ್ ಏನಾದರೂ ಇಂಥ ಟೈಮ್ ಸಿಕ್ಕುವಾಗ ನಾನು ಮಕ್ಕಳ ಜೊತೆಗೆ ಡಾನ್ಸ್ ಎಲ್ಲ ಮಾಡಲಿಕ್ಕೆ ತುಂಬ ಇಷ್ಟಪಡ್ತೀನಿ. ಸೊ ಡಾನ್ಸ್ ಎಲ್ಲ ಆದಮೇಲೆ 3 o'clock ನಾನು ಡ್ರಾಯಿಂಗ್ ಕಾಂಪಿಟೇಷನ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಯಾವ ರೀತಿ ಡ್ರಾಯಿಂಗ್ ಕಾಂಪಿಟೇಷನ್ ಚಿಕ್ಕ ಮಕ್ಕಳದ್ದು ದೊಡ್ಡ ಮಕ್ಕಳಿಗೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಣ್ಣ ಮಕ್ಕಳ ಕ್ಯಾಟಗರಿ ಆ್ಯಂಡ್ ಹೈಸ್ಕೂಲ್ ಮಕ್ಕಳ ಕ್ಯಾಟಗರಿ, ಹಾಗೆ 10th ಆ್ಯಂಡ್ PUC ಕ್ಯಾಟಗರಿ ಹಾಗೆ ಮಾಡಿ ಡಿವೈಡ್ ಮಾಡಿ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳು ಎಲ್ಲ. ಅವರ ಬೆಸ್ಟನ್ನು ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಜಡ್ಜಸ್ ಬಗ್ಗೆ ಹೇಳೋದಾದರೆ ಕಾರ್ತಿಕ್ ಅಂತ. ಸೊ ನನ್ನ ಜೂನಿಯರು ಹೌದು ಆ್ಯಂಡ್ ಡ್ರಾಯಿಂಗ್ ಸರ್ ಕೂಡ ಹೌದು. ಆ್ಯಂಡ್ ಬರೀ ಡ್ರಾಯಿಂಗ್ ಮಾತ್ರ ಅಂತ ಅಲ್ಲ, ವೆರೈಟಿ ಆಫ್ ಟ್ಯಾಲೆಂಟ್ ಅವರಲ್ಲಿದೆ ಅಂತ ಹೇಳ್ಬೋದು. ರಂಗೋಲಿ ಇರ್ಬೋದು ಅಥವಾ ಮೇಕಪ್ ಆರ್ಟಿಸ್ಟು ಆ್ಯಂಡ್ ಡಿಫ್ರೆಂಟ್ ಕ್ಯಾಟಗರಿಯ ಡ್ರಾಯಿಂಗನ್ನು ಕಾರ್ತಿಕ್ ಮಾಡ್ತಾರೆ. ಸೊ ಅವರನ್ನೇ ಯಾಕೆ ಜಡ್ಜ್ ಆಗಿ ಕರಿಬೋದು ಆ್ಯಂಡ್ ಪ್ರಾಪರಾಗಿ ಜಡ್ಜ್ಮೆಂಟ್ ಸಿಗ್ತದೆ ಅನ್ನೋ ರೀಸನಿಗೋಸ್ಕರ ಅವರನ್ನು ಇನ್ವೈಟ್ ಮಾಡಿದ್ದೆ. ಆ್ಯಂಡ್ ಬಂದಿದ್ರು. ಆ್ಯಂಡ್ ಜಡ್ಜ್ಮೆಂಟ್ ಆದಮೇಲೆ ಅವರ ಕೈಯಿಂದನೇ ಡ್ರಾಯಿಂಗ್ ಮಾಡಿದ್ರು. ಆ್ಯಂಡ್ ಕೃಷ್ಣರಾಧ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ಎಲ್ಲ ಮಕ್ಕಳು ಅದನ್ನು ಇಷ್ಟಪಟ್ಟರು. ಆ್ಯಂಡ್ ದೇ ವರ್ ಎಂಜಾಯಿಂಗ್ ಅಂತ ಹೇಳ್ಬೋದು. ಆ್ಯಂಡ್ ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ಆದಮೇಲೆ ಸಣ್ಣದಾಗಿ ಸ್ಟೇಜ್ ಪ್ರೋಗ್ರಾಮ್. ಬಿಕಾಸ್ ನನ್ನ ಸ್ಟೂಡೆಂಟ್ಸ್ನವರಿಗೆ ಬರೀ ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದು ಮಾತ್ರ ಅಲ್ಲ, ಅದು ಹೇಗೆ ಅರೇಂಜ್ ಮಾಡಬೇಕು, ಸೊ ಸ್ಕೂಲಲ್ಲಿ ಯಾವ ರೀತಿ ಆಗ್ತದೆ ಅದೇ ರೀತಿ ನಮ್ಮ ಟ್ಯೂಷನಲ್ಲಿ ಸಣ್ಣದಾಗಿ ಸೆಟ್ ಮಾಡಿ ಸ್ಟೂಡೆಂಟ್ಸ್ಗೆ ಕೊಟ್ಟಿದ್ದೆ. ಆ್ಯಂಡ್ ಅವರು ಕೂಡ ಅದೇ ರೀತಿ ಸಣ್ಣದಾಗಿ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ವೆಲ್ಕಮ್ ಸ್ಪೀಚ್ ಇರ್ಬೋದು, MC ಇರ್ಬೋದು, ಆ್ಯಂಡ್ ಗೆಸ್ಟನ್ನು ಇನ್ವೈಟ್ ಮಾಡುವಂಥದ್ದು, ವೋಟ್ ಆಫ್ ಥ್ಯಾಂಕ್ಸ್, ಪ್ರೈಸ್ ಡಿಸ್ಟ್ರಿಬ್ಯೂಷನ್, ಈ ರೀತಿ ಡಿಫ್ರೆಂಟ್ ಕ್ಯಾಟಗರಿಯನ್ನೆಲ್ಲ ಸೆಟ್ ಮಾಡಿದೆ. ಆ್ಯಂಡ್ ಮಕ್ಕಳಿಗೆ ಒಂದು ಐಡಿಯಾ ಬಂತು ಅಂತ ಹೇಳ್ಬೋದು. ಈ ವಿಡಿಯೋ
ವಿಡಿಯೋದ ಮೂಲಕ ಕಾರ್ತಿಕ್ ಸರಿಗೆ ಬಂದದಕ್ಕೆ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಡ್ರಾಯಿಂಗ್ ಮಾಡಿ ತಮ್ಮ ಟೈಮನ್ನು ಸ್ಪೆಂಡ್ ಮಾಡಿದ್ದಕ್ಕೆ ನಮ್ಮ ಟ್ಯೂಷನಲ್ಲಿ ತುಂಬ ಹೃದಯದ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಫಸ್ಟ್ ಟ್ರೈಯೇ ಇಷ್ಟು ಬ್ಯೂಟಿಫುಲ್ ಆಗಿ ಸಕ್ಸಸ್ಫುಲ್ ಆಗಿ ಆಗೋಕ್ಕೆ ರೀಸನ್ ನನ್ನ ಸ್ಟೂಡೆಂಟ್ಸ್, ನನ್ನ ಪೇರೆಂಟ್ಸ್ ಅಂತ ಹೇಳ್ಬೋದು. ದ್ಯಾಟ್ಸ್ ಇಟ್ ಫಾರ್ ಡ್ರಾಯಿಂಗ್ ಕಾಂಪಿಟೇಷನ್. ಇನ್ನು ಮುಂದೆ ಬರುವಂತಹ ಕಾಂಪಿಟೇಷನ್ ಯಾವುದು, ಅದರಲ್ಲಿ ಮಕ್ಕಳು ಯಾವ ರೀತಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅದು ನಾನು ನಿಮ್ಮ ಜೊತೆಗೆ ನೆಕ್ಸ್ಟ್ ಮಂತ್ ಅಪ್ಲೋಡ್ ಮಾಡ್ತೇನೆ. ನೆಕ್ಸ್ಟ್ ಮಂತ್ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಆದಮೇಲೆ ಫೈನಲ್ ಆಗಿ ಔಟ್ ಆಫ್ ಥ್ಯಾಂಕ್ಸ್ ಆದಮೇಲೆ ಫುಡ್ ಟೀಮ್ ಅರೇಂಜ್ ಮಾಡಿದ್ರು. ಸೊ ಅಪ್ಪ ಅಮ್ಮ ಆ್ಯಂಡ್ ಫುಡ್ ಅರೇಂಜ್ಮೆಂಟ್ ಮಾಡಲಿಕ್ಕೆ ಹೋದರು. ಸೊ ಡ್ರಾಯಿಂಗ್ ಕಾಂಪಿಟೇಷನ್ ಸ್ಪೆಷಲ್ ಏನಂದರೆ ಫ್ರೈಡ್ ರೈಸ್ ಮತ್ತು ಜಾಮೂನ್. ಸೊ ಮಕ್ಕಳಿಗೆಲ್ಲರಿಗೂ ಇಷ್ಟ ಆಯಿತು. ಕಾಂಪಿಟೇಷನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಫುಡ್ ಟೀಮ್ನವರು ಮಕ್ಕಳಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದರು. ಆ್ಯಂಡ್ ಎಲ್ಲ ಮಕ್ಕಳು ತುಂಬ ಖುಷಿಯಿಂದ ತಿಂದರು. ಸೊ ವಿ ಆರ್ ಆಲ್ಸೋ ಹ್ಯಾಪಿ ಅಂತ ಹೇಳ್ಬೋದು. ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಆ್ಯಂಡ್ ಮುಂದೆ ಬರುವಂತಹ ಎಲ್ಲ ವಿಡಿಯೋಗಳಿಗೂ ನಿಮ್ಮ ಸಪೋರ್ಟ್ ಸಿಗ್ತದೆ ಅಂತ ಅಂದ್ಕೊಳ್ತೀನಿ. ನಡೆಯೋ ದಾರಿಯಲ್ಲಿ ನಿಯತ್ತು ಇದ್ದರೆ ತಡೆಯೋ ತಾಕತ್ತು ಯಾರಿಗೂ ಇರುವುದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.